ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೈಲು ಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಹಸಿ ಕಾಳು ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಅಲಸಂದಿ ಕಾಳು ತೊಗೊಂಡಿದ್ದೀನಿ, ಹಸಿಕಾಯಿ ಬೇಕಾದರೆ ಯಾವುದಾದ್ರೂ ತೊಗೋಬೋದು ನೀವು, ಅದೇ ಅಂತ ಅಲ್ಲ. ಮತ್ತು ಆಲೂಗಡ್ಡೆ, ಟೊಮೆಟೊ ಮತ್ತು ಬದನೆಕಾಯಿ ಇಷ್ಟು ತೊಳ್ಕೊಂಡು ನೀಟಾಗಿ ಕುಕ್ಕರ್ಗೆ ಹಾಕ್ಕೊತೀನಿ. ನೀವು ಬೇಕಾದರೆ ಅವರೆಕಾಯಿ ಬೇಕಾದರೆ ಹಾಕ್ಕೊಬೋದು. ನಾನಿಲ್ಲಿ ತೊಗರಿಕಾಯಿ ಮತ್ತು ಅಲಸಂದಿಕಾಯಿ ಹಸಿಕಾಯಿ ತೊಗೊಂಡಿದ್ದೀನಿ. ಟೊಮೆಟೊ ಒಂದೆರಡು ತೊಗೊಳ್ಳಿ ಸಾಕು. ಹುಣಸೆಹಣ್ಣು ಹಾಕ್ಕೋತೀವಿ ಅಂದರೆ ಒಂದು ಟೊಮೆಟೊ ತೊಗೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ನಾನು ಇವಿಷ್ಟನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ಒಂದೆರಡು ವಿಸಿಲ್ ಇಟ್ಕೊಳ್ಳಿ ಸಾಕು. ಜಾಸ್ತಿ ಇಟ್ಕೊಂಡ್ರೆ ಇದು ಬದನೆಕಾಯಲ್ಲಿ ಇದಾಗ್ಬಿಡುತ್ತೆ, ಮೆತ್ತಗಾಗುತ್ತಲ್ಲ, ಚೆನ್ನಾಗಿರಲ್ಲ. ವಿಸಿಲ್ಗೆ ಹಾಕ್ಕೊಡ್ರಿ, 2 ಸಾಕು. ವಿಸಿಲ್ ಬಂತು, ಈಗ 2 ವಿಸಿಲ್ ಬಂತು. ಇದಕ್ಕೆ ಖಾರ ರುಬ್ಕೊಳ್ಳೋಣ. ಈಗ ಖಾರಕ್ಕೆ ಏನೇನು ಬೇಕಂತ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಸಾಕು. ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಇದು ವಿಸಿಲ್ ಹೋಗಿದೆ. ಈಗ ಓಪನ್ ಮಾಡಿಕೊಂಡು ಬರೀ ಟೊಮೊಟೊ ಮತ್ತು ಕಾಳು ಮಾತ್ರ ತೊಗೊಳ್ಳೋಣ ರುಬ್ಕೊಳ್ಳೋಕ್ಕೆ. 2 ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳಿ. ಈಗ ಈ ಕಾಳೆಲ್ಲ ಒಂದು ಸೈಡ್ಗೆ ಹಾಕ್ಕೊಂಡು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟೇ ಹಾಕ್ಕೋಬೇಡಿ, ಬರೀ ಕಾಳು ತೊಗೊಳ್ಳಿ. ಇದರಲ್ಲಿ ತರಕಾರಿ ಏನಿದ್ರೆ ಎಲ್ಲ ಸೈಡ್ಗೆ ಹಾಕ್ಕೊಂಬಿಡಿ. ಬರೀ ಕಾಳು ತೊಗೊಳ್ಳಿ ಸಾಕು. ಈ ಥರ ಹುರಿದು ಮಾಡಿಕೊಂಡ್ರೆ, ಹಸಿ ಮಸಾಲೆದಕ್ಕಿಂತ ಈ ಥರ ಹುರಿದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನೆಲ್ಲ ತರಕಾರಿ ಎಲ್ಲ ತೆಗೆದಾಕ್ತಿದ್ದೀನಿ ನೋಡಿ. ಇವಿಷ್ಟು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದು ಆರಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮಾಡಿಕೊಂಡು ಪ್ಲೀಸ್ ವೀಡಿಯೋಸ್ ನೋಡಿ, ನಮಗೊಂದು ಸ್ವಲ್ಪ ಸಪೋರ್ಟಿಂಗ್ ಆಗಿರುತ್ತಲ್ವ, ಹಾಗೆ. ಇವಾಗ ಇದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ, ನಾನು 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ, ಒಂದು ಹಿಡಿಯಷ್ಟು ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗಾಗಿರಬೇಕು. ಮತ್ತು ಒಂದು ಪಾತ್ರೆಗೆ ಹಾಕ್ಕೊಂಡು ಬರೀ ಮಸಾಲೆನೇ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು. ಆವಾಗಲೇ ನಾನು ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಈಗ ಹಾಕ್ತಿದ್ದೀನಿ. ಬರೀ ಮಸಾಲೆನೇ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಬೇಯಿಸಿರೋ ಸೈಡ್ಗಿದೆ. ಈಗ ಇದೊಂದು ಕುದಿ ಬಂದಿದೆಯಲ್ಲ, ಇವಾಗ ತರಕಾರಿ ಎಲ್ಲ ಹಾಕ್ಕೊಳ್ಳೋಣ, ಕಾಳು ತರಕಾರಿ ಎಲ್ಲ. ಈಗ ಫಸ್ಟೇ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ, ಅದು ತಿನ್ನೋಕ್ಕೆ ಚೆನ್ನಾಗಿ ಬೇಯ್ತಾ ಇನ್ನೂ ಚೆನ್ನಾಗಿರಲ್ಲ. ಅದಕ್ಕೆ ಈಗ ಉಪ್ಪು ಖಾರ ಹಿಡಿಯುತ್ತೆ, ಏನಿಲ್ಲ, ಅದು ಬೆಂದಿದೆಯಲ್ಲ, ಈಗ ಹಿಡಿಯುತ್ತೆ, ಏನಾಗಲ್ಲ. ನಿಮ್ಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೆರಡು ಕುದಿ ಬರಲಿ, ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸೈಡಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಆಯಿಲು, ಸಾಸಿವೆ ಸಿಡಿಯೋದ್ಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಬರೀ ಹಸಿದೇ ಈರುಳ್ಳಿ ಆದರೆ ಟೇಸ್ಟ್ ಇರಲ್ಲ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಗ ಸಾಂಬಾರು ಒಂದು ಸ್ವಲ್ಪ ಅದರೊಳಗೆ ಮಿಕ್ಸ್ ಹಾಕ್ಕೊಂಡು ಒಗ್ಗರಣೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಿದ್ರು ಫ್ರೆಂಡ್ಸ್, ಈ ಥರ. ಈಗೆಲ್ಲ ಬರೀ ಹಸಿ ಸ್ಮೆಲ್ಲೇ ಬರುತ್ತೆ ಸಾಂಬಾರು. ನೋಡಿ, ಈ ಥರ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಬೋಣ. ಅಷ್ಟೇ ಫ್ರೆಂಡ್ಸ್, ಆಗೋಯ್ತು. ಸೂಪರ್ ಟೇಸ್ಟಿ ಕಾಳು ಸಾಂಬಾರು ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನನಗೂ ಒಂದು ಸಲ ಕಮೆಂಟಾಗಿ ಹಾಕಿ. ಹಸಿ ಕಾಳು ಸೀಸನ್ ಅಲ್ವಾ, ಹೀಗೆ ಮಾಡ್ಕೊತಿರ್ರಿ, ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡಿದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಮ್ಮ ಮನೆಯವ್ರಿಗೂ ಊಟ ಬಡಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.